ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಟೇಸ್ಟಿಯಾಗಿರುವಂಥ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರು ಆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಒಬ್ಬಟ್ಟು. ಇದು ಪಾಕ ಮಾಡಿಬಿಟ್ಟು, ಪಾಕ ತೆಗೆದುಬಿಟ್ಟು ಒಬ್ಬಟ್ಟು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮೊದಲಿಗೆ ನಾನೊಂದು ಎರಡೂವರೆ ಲೋಟದಷ್ಟು ಬೇಳೆನ ತೊಗೊಂಡಿದ್ದೀನಿ, ತೊಗರಿ ಬೇಳೆನ. ನೀರು ನೀವು ಸಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೋದು. ನಾನು ಇವಾಗ ನೋಡಿ ಈ ಥರ ಸಣ್ಣ ಚೊಂಬಲ್ಲಿ 4 ಚೊಂಬು ನೀರು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ನೀರು ಹಾಕ್ಕೊಳ್ತೀರೋ ಅಷ್ಟು ಸಾರು ಸಿಗುತ್ತೆ ನಿಮಗೆ. ನೋಡಿ, ಈ ಥರದ ಗ್ಲಾಸಲ್ಲಿ ನಾನು 2.5 ಲೋಟದಷ್ಟು ತೊಗರಿಬೇಳೆಯನ್ನು ತೊಳೆದ್ಬಿಟ್ಟು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರದ ಗ್ಲಾಸು. ಈಗ ನಾನು ಬೆಲ್ಲ ತೊಗೊಳ್ತಾ ಇದ್ದೀನಿ. ಬೆಲ್ಲನ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ಲೋಟದಲ್ಲಿ ಬೆಲ್ಲ ತೊಗೊಂಡೋ ಅದೇ ಲೋಟದಲ್ಲಿ 2.5 ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಬಟ್ ಈ ಬೆಲ್ಲ ಸ್ವಲ್ಪ ಸಿಹಿ ಕಡಿಮೆ ಇದೆ, ಹಾಗಾಗಿ ಇನ್ನೊಂದು 1/4 ಭಾಗದಷ್ಟು ಅಂದರೆ 2.25 ಲೋಟದಷ್ಟು ಬೆಲ್ಲನ ತೊಗೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಈಗ ನಾನು ಇದನ್ನು ಪಾಕ ಮಾಡ್ಕೊಳ್ತೀನಿ. ನೋಡಿ, ಈಗ ಬೇಳೆ ಬೇಯ್ತಾ ಇದೆ. ನಾನು ಪಕ್ಕದ ಸ್ಟವಲ್ಲಿ ಇಟ್ಬಿಟ್ಟು ಬೆಲ್ಲದ ಪಾತ್ರೆನ ನಾನು ಒಲೆ ಮೇಲೆ ಇಟ್ಬಿಟ್ಟು ಪಾಕ ತೆಕ್ಕೊಳ್ತೀನಿ. ಈ ಥರ ಪಾಕ ಮಾಡೋ ಒಬ್ಬಟ್ಟು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಬೇಳೆ ಬೆಂದ್ಬಿಟ್ರೆ ಫುಲ್ಲು ತೆಳ್ಳಗಾಗ್ಬಿಟ್ಟು ತಟ್ಟಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ತುಂಬ ನೀರು ಬೇಡ. ಬೆಲ್ಲ ಕರಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನು ತೆಂಗಿನಕಾಯಿ ತೊಗೊಳ್ತಾ ಇದ್ದೀನಿ. 1 ಲೋಟಕ್ಕೆ ನಾನು ಸಣ್ಣ ಕಾಯಿ ಆದರೆ 1 ಹೋಳು ಹಾಕ್ಕೊಳ್ತೀನಿ. ಇದು ತುಂಬ ದೊಡ್ಡ ಕಾಯಿ ಆಗಿರೋದ್ರಿಂದ ನಾನು ಫುಲ್ ಇಡೀ ಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ. 1 ಲೋಟಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿ ಹಾಕ್ಕೊಂಡ್ರೆ ಸಾಕು. ಇದು ದೊಡ್ಡ ಕಾಯಿ ಆಗಿರೋದ್ರಿಂದ 2.5 ಲೋಟಕ್ಕೆ ನಾನು ಒಂದು ದೊಡ್ಡ ಇಡೀ ಕಾಯನ್ನು ತುರಿದು ಹಾಕ್ಕೋಬೇಕು. ನೋಡಿ, ಇವಾಗ ಬೆಲ್ಲ ಕರಗಿದೆ. ಈಗ ನಾನು ಇದರಲ್ಲಿರೋ ಕಲ್ಲೆಲ್ಲ ಸೋಸ್ಕೊಳ್ತೀನಿ, ಫಿಲ್ಟ್ರ್ ಮಾಡ್ಕೊಳ್ತೀನಿ ಒಂದು ಫಿಲ್ಟ್ರಲ್ಲಿ. ನೋಡಿ, ಅದರಲ್ಲಿರೋ ಕಸ ಕಡ್ಡಿ ಏನಿರುತ್ತೋ ಅದೆಲ್ಲ ಬಂದುಬಿಡುತ್ತೆ. ಕಲ್ಲೇನಾದರೂ ಇದ್ದರೆ ತಳದಲ್ಲಿ ಉಳ್ಕೊಳ್ಳುತ್ತೆ. ಕಲ್ಲು ಕೂಡ ತೆಕ್ಕೊಂಬಿಡ್ಬೋದು. ಆವಾಗ ನಿಮಗೆ ಒಬ್ಬಟ್ಟಲ್ಲಿ ಕಲ್ಲು ಪಲ್ಲು ಸಿಗೋದಿಲ್ಲ. ನೋಡಿ, ಒಂಚೂರು ನೀರು ಹಾಕ್ಬಿಟ್ಟು ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿ, ಈಗ ನೋಡಿ ಇಷ್ಟು ಕಲ್ಲಿದೆ ಕೆಳಗಡೆ, ನೊರ್ಜುಗಲ್ಲು, ಸಣ್ಣ ಸಣ್ಣ ಕಲ್ಲು. ಈಗ ಅದೇ ಪಾತ್ರೆನ ತೊಳೆದ್ಬಿಟ್ಟು ನಾನು ಒಲೆ ಮೇಲೆ ಇಡ್ತಾಯಿದ್ದೀನಿ. ಈ ಬೆಲ್ಲದ ನೀರನ್ನು ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದಿಬೇಕದು. ನೋಡಿ, ಬೇಳೆ ಇದನ್ನು ತುಂಬ ಬೇಯಿಸೋಕೆ ಹೋಗಬಾರ್ದು. ಈಗ ಸ್ವಲ್ಪ ಹುಷಾರಾಗೇ ಇರಬೇಕು ಈ ಥರ ಪಾಕ ಮಾಡೋ ಒಬ್ಬಟ್ಟಲ್ಲಿ. ಯಾಕಂದರೆ ಬೇಳೆ ಬೆಂದೋಗ್ಬಿಟ್ರೆ ನಿಮಗೆ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ, ತೆಳ್ಳಗಾಗಿಬಿಡುತ್ತೆ. ಸ್ಟವ್ ಮುಂದೆನೇ ನಿಂತ್ಕೊಂಡು ಬೇಳೆನ ನೋಡಿಕೊಂಡು ನೀವು ಬಸ್ಕೋಬೇಕು. ಸುಮ್ಮನೆ ಅದು ಹಿಂಗೆ ಹೊಡೆದ್ರೆ ಸಾಕು, ಹಿಂಗೆ ಮುರಿದ್ರೆ ಅದು ಬೇಳೆ ಮುರ್ಕೋಬೇಕು. ಅಷ್ಟು ಬೆಂದರೆ ಸಾಕು. ತುಂಬ ಮೆತ್ತಗೆ ಬೇಯಿಸಬಾರ್ದು ಬೇಳೆನ ಈ ಥರ ಪಾಕ ಮಾಡೋ ವಿಧಾನದಲ್ಲಿ. ಈಗ ಆಲ್ರೆಡಿ ನೋಡಿ ಬೇಳೆ ಬೆಂದಿದೆ. ಈಗ ನಾನು ನೀರನ್ನೆಲ್ಲ ಬಸ್ಕೊಳ್ತೀನಿ. ಈ ಬೇಳೆ ನೀರನ್ನೆಲ್ಲ ಬಸ್ಕೊಂಬಿಡ್ತೀನಿ ನಾನು ಇವಾಗ. ನೋಡಿ, ಈ ಥರ ಕೈಯಲ್ಲಿ ಮುರಿದ್ರೆ ಪಟ್ಟಂತ ಮುರಿಬೇಕು. ಸ್ವಲ್ಪ ದಪ್ಪನೇ ಇರಲಿ, ಇನ್ನೂ ಅರೆ ಬೇರೆ ಬೆಂದಿರಬೇಕು, ತುಂಬಾ ಬೇಯಿಸಬಾರ್ದು. ಇಲ್ಲಿ ಪಾಕ ಬರ್ತಾ ಇದೆ ನೋಡಿ, ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಪಾಕ ಬಂದಿದೆ. ಇವಾಗ ನಾನು ಇದಕ್ಕೆ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಏನು ತುರಿದಿದ್ದೀನಲ್ಲ ಅದು ಇಡೀ ಕಾಯಿ ಹಾಕಿದ್ದಕ್ಕೆ 2 ಬೌಲಷ್ಟು ತೆಂಗಿನ ತುರಿ ಬಂದಿದೆ, ಅಷ್ಟೂ ನಾನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕುದಿಯೋಕೆ ಇಡಬೇಕು. ಅದು ಚೆನ್ನಾಗಿ ನೀರೆಲ್ಲ ಹೋಗಿ ಗಟ್ಟಿ ಪಾಕ ಬರಬೇಕು. ಈಗ ನಾನೇನು ಬೇಳೆ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಒಂದು ಸ್ಟೈನರಲ್ಲಿ ಹಾಕಿ ಬಸ್ಕೊಳ್ತಾ ಇದ್ದೀನಿ. ಈ ಬಸ್ತಿರೋ ನೀರಲ್ಲಿ ನೀವು ಒಬ್ಬಟ್ಟಿನ ಸಾರಾದರೂ ಮಾಡ್ಕೋಬೋದು, ರಸ ಮಾಡ್ಕೋಬೋದು, ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಿದ್ದೀನಿ. ನೀರಿನ ಅಂಶ ಒಂಚೂರು ಇರಬಾರ್ದು ಬೇಳೆನಲ್ಲಿ, ಆ ಥರ ಎಲ್ಲ ಬಸ್ಕೋಬೇಕು.
ಒಂದು ಮುಕ್ಕಾಲು ಭಾಗದಷ್ಟು ನೀರಿನಂಶ ಎಲ್ಲ ಹೋಗಿದೆ, ಗಟ್ಟಿಯಾಗಿದೆ ನೋಡಿ. ಇವಾಗ ನಾವು ಈ ಪಾಕನ ನಾವು ಬೇಳೆಗೆ ಬಸ್ಕೊಂಡಿರೋ ಬೇಳೆಗೆ ಮಿಕ್ಸ್ ಮಾಡ್ಕೋಬೇಕು. ಅದೇ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ನಾನು. ಏನದೇನು ತೊಳೆಯೋ ಅವಶ್ಯಕತೆ ಏನಿಲ್ಲ. ಬಸ್ತಿರೋ ಪಾತ್ರೆಗೇ ಈ ಪಾಕನ ಸುರ್ಕೊಂಡು ಆ ಬೇಳೆ ಏನು ಬಸ್ತಿದ್ದೀವಲ್ಲ ಆ ಬೇಳೆನೂ ಇದಕ್ಕೆ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಆವಾಗ ಆ ಬೆಲ್ಲದ ಪಾಕ ಎಲ್ಲ ಬೇಳೆಗೆ ಹಿಡ್ಕೊಂಡು ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಪ್ರಯತ್ನ ಮಾಡಿ ನೋಡಿ, ಈ ರೀತಿ ಮಾಡ್ಕೊಂಡು ನೋಡಿ. ನಾರ್ಮಲ್ ಒಬ್ಬಟ್ಟಿಗಿಂತ ಒಂದು ತಿನ್ನೋರು 2-3 ತಿಂದ್ಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಆ ಪಾಕ ಮಾಡಿ ಮಾಡೋದ್ರಿಂದ ಅಂತೂ ತುಂಬಾ ಟೇಸ್ಟಾಗಿರುತ್ತೆ. ಈಗ ಚೆನ್ನಾಗಿ ನೋಡಿ ಕುದಿಸ್ಬೇಕು. ಇವಾಗ ಬೇಳೆ ಆ ಬೆಲ್ಲನೆಲ್ಲ ಕುಡ್ಕೊಂಡು ಚೆನ್ನಾಗಿ ಹೊಂದ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಕುದಿಬೇಕದು. ನೋಡ್ತಾ ಇದ್ದೀರಲ್ಲ ನೀವು, ನೀರಿನಂಶ ಎಲ್ಲ ಹೋಗಿದೆ. ಇವಾಗ ತುಂಬ ಕಡಿಮೆ ಆಗಿದೆ, ನೀರಿನಂಶನೇ ಇಲ್ಲ. ಈ ಪಾತ್ರೆಯಲ್ಲಿ ಇರೋದನ್ನ ನಾನು ಮಿಕ್ಸ್ ಮಾಡಿಕೊಂಡು ಎಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕನ. ಈಗ ಚೆನ್ನಾಗಿ ಒಂದು 10 ನಿಮಿಷದಷ್ಟು ಕುದಿಸಿದ್ರೆ ಸಾಕು. ಯಾಕಂದರೆ ಆಲ್ರೆಡಿ ನಾವು ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ದೀವಿ. ಬೆಲ್ಲದ ವಾಸನೆ ಎಲ್ಲ ಹೋಗಿದೆ, ಹಸಿ ವಾಸನೆ ಎಲ್ಲ. ಈಗ ಈ ಬೇಳೆ ಜೊತೆಯಲ್ಲಿ ನೋಡಿ ಈ ಥರ ಕುದಿಯೋಕ್ಕೆ ಶುರು ಆಗುತ್ತೆ. ಬೇಳೆ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇದ್ರ ಜೊತೆಯಲ್ಲಿ ಬೆಂದ್ಕೊಂಬಿಡುತ್ತೆ ನೀಟಾಗಿ. ತುಂಬಾ ಬೇಳೆ ಬೇಯಿಸೋಕ್ಕೆ ಹೋಗಬಾರ್ದು, ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಬೇಳೆ. ನೋಡ್ತಾ ಇದ್ದೀರಲ್ಲ ನೀವು, ನೋಡಿ ಅದ ಇರುತ್ತೆ, ಗಟ್ಟಿಗೆ ಇರುತ್ತೆ. ಸ್ವಲ್ಪ ನೀರಿದೆ ನೋಡಿ, ಇಷ್ಟೇ ಇರೋದು ನೀರು. ಅದು ದಪ್ಪ ಇರೋದ್ರಿಂದ ಎಲ್ಲ ಹೊಂದ್ಕೊಂಡು ಒಂದು ಅದಕ್ಕೆ ಬಂದುಬಿಡುತ್ತೆ ನೋಡಿ. ಎಲ್ಲ ಹೊಂದ್ಕೊಂಡು ಇವಾಗ ಒಬ್ಬಟ್ಟು ಆಲ್ರೆಡಿ ರೆಡಿಯಾಗಿದೆ. ಈಗ ಇದನ್ನು ನಾವು ರುಬ್ಕೋಬೇಕು. ನೀವು ಮಿಕ್ಸಿಲಾದರೂ ರುಬ್ಕೊಳ್ಳಿ, ಅಥವಾ ಗ್ರೈಂಡ್ರ್ ಇದ್ದರೆ ಗ್ರೈಂಡ್ರಲ್ಲಿ, ಅಥವಾ ಕಲ್ಲಿದ್ದರೆ ಕಲ್ಲಲ್ಲಿ, ಯಾವುದ್ರಲ್ಲಿ ಬೇಕಾದ್ರೂ ರುಬ್ಕೋಬೋದು. ನೋಡಿ ಗಟ್ಟಿಗಾಗಿದೆ, ನೀರಿನಂಶ ಎಲ್ಲ ಹೋಗಿದೆ. ತುಂಬ ನೀರಿದ್ದರೆ, ಅಕಸ್ಮಾತ್ ನೀರಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಕುದಿಸ್ಕೊಂಡ್ರು ಸರಿ ಹೋಗುತ್ತೆ. ಹಂಗೂ ನಿಮಗೆ ಒಬ್ಬಟ್ಟು ತೆಳು ಬಂದುಬಿಡ್ತು ಅಂದರೆ, ಕೆಲವರೆಲ್ಲ ಹುರಿಗಡಲೆ ಎಲ್ಲ ಬೆರೆಸ್ತಾರೆ. ಬಟ್ ಹುರಿಗಡಲೆ ಬೆರೆಸಿದ್ರೆ ಚೆನ್ನಾಗಿರೋದಿಲ್ಲ. ಕೊಬ್ಬರಿ ಬೆರೆಸ್ಕೋಬೋದು. ಕೊಬ್ಬರಿ ಬೆರೆಸ್ಬಿಟ್ಟು ಸ್ವಲ್ಪ ಹೊತ್ತಿಟ್ರೆ ಅದು ನೀರಿನಂಶ ಎಲ್ಲ ಹೀರ್ಕೊಂಡು ನಿಮಗೆ ಗಟ್ಟಿ ಆಗುತ್ತೆ. ಹಂಗೂ ತೆಳುವಾಗ್ತಿದೆ ಅಂದರೆ ಸ್ವಲ್ಪ ಹೊತ್ತು ಒಂದು ಅಥವಾ ಒಂದು 2-3 ಅವರ್ಸ್ ಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ಟು ತೆಕ್ಕೊಂಡ್ರೂ ಕೂಡ ಹೋಳಿಗೆ ಗಟ್ಟಿ ಬರುತ್ತೆ. ಆವಾಗ ನೀವು ಒಬ್ಬಟ್ಟನ್ನು ಈಸಿಯಾಗಿ ತಟ್ಕೋಬೋದು. ಇದು ತುಂಬ ತೆಳುವಾದಾಗ ನಾನು ಹೇಳಿದ್ದು. ಅದಕ್ಕೆ ನಾನೊಂದು ಅರ್ಧ kg ಅಷ್ಟು ಮೈದಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ, ಕಣಕ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ನೀವು ಬೇಳೆ ಹಾಕ್ಕೊಳ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತೀನಿ, ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೊಂದು 2-3 ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚಿರೋಟಿ ರವೆ ಏನು ಬೇಕಾಗಲ್ಲ, ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಈಗ ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನೀರು ಹಾಕಿ ತೆಳುವಾಗಿ ಕಲಿಸ್ಕೋಬೇಕು, ಕೈಗಂಟಬೇಕು, ಆ ಥರ ಇರಬೇಕು ಇದು ಕಣಕ. ತುಂಬ ಗಟ್ಟಿ ಇರಬಾರ್ದು, ಆವಾಗ ನಿಮಗೆ ಒಬ್ಬಟ್ಟು ತೆಳುವಾಗಿ ಬರೋದಿಲ್ಲ. ಇದು ಚೆನ್ನಾಗಿ ಬರಬೇಕು, ನೆನಿಬೇಕು ಚೆನ್ನಾಗಿ. ನೋಡಿ ಈ ಥರ ಕೈಗೆ ಅಂಟ್ಕೋಬೇಕು, ಅಷ್ಟು ಅದ ಇರಬೇಕಷ್ಟೇ, ತುಂಬ ಗಟ್ಟಿನೂ ಇರಬಾರ್ದು. ನೋಡಿ ಈ ಥರ ಇದ್ದರೆ ಸಾಕು. ನೋಡಿ ಇವಾಗ ಅದು ಅದಕ್ಕೆ ಬಂದಿದೆ. ಗಟ್ಟಿ ಬಂತಂದರೆ ನೀವು ಆವಾಗಲೇ ಕಲಸೋವಾಗಲೇ ಒಂಚೂರು ನೀರು ಹಾಕ್ಕೊಂಡು ಸರಿ ಮಾಡ್ಕೋಬೋದು. ಈಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೊಂದು ನೀವು ಒಬ್ಬಟ್ಟು ಮಾಡೋಕ್ಕೆ ಮುಂಚೆನೇ ನೆನೆಸಿಟ್ಕೊಂಡ್ಬಿಡ್ಬೇಕು, ಯಾಕಂದರೆ ಇದು ಚೆನ್ನಾಗಿ ಬರಬೇಕು. ಇಲ್ಲಾಂದರೆ ನಿಮ್ಗೆ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ ಅದು ನೋಡ್ತಿದ್ದೀರಲ್ಲ ನೀವು, ಈ ಥರ ಇರಬೇಕು, ಮೆತ್ತಗಿರಬೇಕು. ಈ ಥರ ತುಂಬ ಗಟ್ಟಿ ಇರಬಾರ್ದು, ಇಷ್ಟು ಮೆತ್ತಗಿರಬೇಕು. ಇದನ್ನು ನಾನೊಂದು ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೆನೆಯಕ್ಕೆ ಬಿಡ್ತೀನಿ. ಚೆನ್ನಾಗಿ ಒಂದು 2 ಗಂಟೆ ನೆಂದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾವು ಹೆಂಗೆ ಎಳಿತೀವೋ ಹಂಗೆ ತೆಳುವಾಗಿ ಬರುತ್ತದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಟ್ಕೊಳ್ತೀನಿ. ಅದೇನು ಎಣ್ಣೆ ಕುಡಿಯಲ್ಲ, ಸುಮ್ಮನೆ ನಾವು ತಟ್ಟೋವಾಗ ನಮಗೆ ಅನುಕೂಲ ಆಗಲಿ ಅಂತ ನಾನು ಸ್ವಲ್ಪ ಎಣ್ಣೆನೂ ಇದಕ್ಕೆ ಹಾಕಿಟ್ಕೊಳ್ತಾ ಇದ್ದೀನಿ. ಒಂದು 2 ಅವರ್ ಅಥವಾ ಒಂದೂವರೆ ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು. ಇವಾಗ ಅದನ್ನು ನಾನು ಬೇಳೆ ಏನು ಬೇಯಿಸಿಟ್ಕೊಂಡಿದ್ದೀನಲ್ಲ
ಅದನ್ನು ನಾನು ಗ್ರೈಂಡ್ರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ತುಂಬ ನೈಸಿಗೂ ರುಬ್ಬಾರ್ದು, ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಇರಬೇಕು, ಆ ಥರ ರುಬ್ಕೋಬೇಕು. ಈಗ ಹೂರಣ ರೆಡಿಯಾಗಿದೆ. ಈಗ ಅದನ್ನು ಒಂದು ಬಾಳೆ ಎಲೆ ಮೇಲಿಟ್ಕೊಂಡು ನಾವು ತೆಳುವಾಗಿ ತಟ್ಕೋಬೇಕು. ಕಲರು ಈ ಥರ ಬರುತ್ತೆ, ತುಂಬ ನಿಮಗೆ ಒಳ್ಳೆ ಲುಕ್ಕಾಗೇನು ಬರೋಲ್ಲ, ನೋಡೋಕ್ಕೊಂಥರ ಏನೋ ಹಿಂಗಿದೆಯಪ್ಪ ಅನ್ನಂಗಿರುತ್ತೆ. ಬಟ್ ನೀವು ತಿಂದು ನೋಡಿ ಅದ್ರ ಟೇಸ್ಟು ಅದು ಹೆಂಗಿರುತ್ತೆ ಅಂದ್ಬಿಟ್ಟು, ಯಾಕಂದರೆ ಕಪ್ಪು ಬೆಲ್ಲ ಅಲ್ವಾ, ಅದಕ್ಕೆ ಈ ಥರ ಬಂದಿದೆ. ನೀವು ಬಿಳಿ ಬೆಲ್ಲ ಹಾಕಿದ್ರೆ ಚೆನ್ನಾಗಿ ಒಬ್ಬಟ್ಟು ನೋಡೋದಕ್ಕೆ ತುಂಬ ಸುಂದರವಾಗಿ ಬರುತ್ತೆ. ಬಟ್ ಈ ಕಪ್ಪು ಬೆಲ್ಲದಲ್ಲಿ ಇದೇ ಥರ ಕಲರ್ ಬರೋದು, ಬಣ್ಣ ಅಷ್ಟು ರುಚಿಯಾಗಿರುತ್ತೆ. ಈಗ ಹೋಳಿಗೆ ಸಾರು ಮಾಡೋದು, ಅದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನಾನು ಬೇಳೆ ನೀರಲ್ಲಿ ಹಾಕಿ ನೆನೆಸ್ತಾ ಇದ್ದೀನಿ. ಈಗ ಮಸಾಲೆ 2.5 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಚಿಟಿಕೆ ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3ರಿಂದ 4 ಗುಂಟೂರು ಮೆಣಸಿನ್ಕಾಯಿ, ಇಷ್ಟನ್ನು ನಾನು ಎಣ್ಣೆನಲ್ಲಿ ಹುರ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಇದಕ್ಕೆ ಬೆಳ್ಳುಳ್ಳಿ ಒಂದು 2ರಿಂದ 3 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೋಬೇಕು. ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹೋಳಿಗೆ ಸಾರಿಗೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸಣ್ಣ ಮೀಡಿಯಮ್ ಗಾತ್ರದ ಈರುಳ್ಳಿನೂ ನಾನು ಹಾಕ್ಕೊಳ್ತೀನಿ. ಕೆಲವರು ಈರುಳ್ಳಿ ಹಾಕಲ್ಲ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಣ್ಣ ಈರುಳ್ಳಿನ ನಾನು ಅದನ್ನು ಕೂಡ ಕತ್ತರಿಸ್ಬಿಟ್ಟು ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದು ನೋಡಿ, ಕಂದು ಬಣ್ಣ ಬರೋವರೆಗೂ ಹುರಿದಿದ್ದೀನಿ. ಈಗ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ, ಅಥವಾ ಗ್ರೈಂಡ್ರಿಗೆ ಹಾಕ್ಕೋಬೋದು. ನಾನಿಲ್ಲಿ ಗ್ರೈಂಡ್ರಿಗೆ ಹಾಕ್ಕೊಳ್ತಾ ಇದ್ದೀನಿ. ಏನು ರುಬ್ಬಿಟ್ಟಿದ್ದೀನಲ್ಲ ನಾನು ಹೂರಣ, ಅದೇ ಗ್ರೈಂಡ್ರಿಗೆ ತೊಳೆಯೋದೇನು ಬೇಡ, ಹಾಗೆ ಇದನ್ನು ಹಾಕಿ ರುಬ್ಕೊಳ್ತೀನಿ. ಯಾಕಂದರೆ ಒಬ್ಬಟ್ಟಿನ ಸಾರು ಸ್ವಲ್ಪ ಸಿಹಿ ಇರಬೇಕು, ಹಾಗಾಗಿ ಅದರಲ್ಲಿ ಏನು ಉಳಿದಿದೆಯಲ್ಲ ಅದೆಲ್ಲ ಈ ಸಾರಿಗೆ ಬೆರ್ಕೊಂಡು ತುಂಬಾ ಟೇಸ್ಟಾಗಿರುತ್ತೆ. ಇದಕ್ಕೆ ನಾನು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ರೆಡ್ಡಾಗಿ ಕಾಣ್ತಿದೆ ಧನಿಯಾ ಪುಡಿ, ಯಾಕಂದರೆ ಮಿಲ್ಲಿಗೆ ಹಾಕೋವಾಗ ಅದು ಮೆಣಸಿನ್ಕಾಯಿ ಹಾಕಿದ್ರು, ಹಂಗಾಗಿ ಅದು ರೆಡ್ ಕಾಣ್ತಿದೆ. ಬಟ್ ಅದು 1 ಸ್ಪೂನಷ್ಟು ಧನಿಯಾ ಪುಡಿನ ನಾನು ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಬೇಕು ಅದಕ್ಕೆ. ಈಗ ಹುಣಸೆಹಣ್ಣು ಚೆನ್ನಾಗಿ ನೆನ್ಕೊಂಡಿದೆ. ಈಗ ಅದನ್ನು ಹಿಂಡಿಬಿಟ್ಟು ನನ್ನ ಸಾರಿಗೆ ಹಾಕ್ಕೊಳ್ತೀನಿ. ನೀವು ನೀರು ಎಷ್ಟು ಬೇಕಾದರೂ ಹಾಕ್ಕೋಬೋದು, ಇಷ್ಟೇ ಅಂತ ಏನು ಲಿಮಿಟ್ ಇಲ್ಲ ಇದಕ್ಕೆ. ಯಾಕಂದರೆ ಸಾರು ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ನೀರು ಬೆರೆಸ್ಕೊಳ್ಳಿ, ಸಾರು ಬೇಡ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಹುಣಸೆಹಣ್ಣು ಕೂಡ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ನೋಡಿ. ಮಸಾಲೆ ಕೂಡ ನುಣ್ಣಗಾಗಿದೆ. ಈ ಮಸಾಲೆನೆಲ್ಲ ನಾನು ಆ ನೀರಿನಲ್ಲಿ ಬೇಳೆ ನೀರಿಗೆ ಹಾಕ್ಕೊಳ್ತೀನಿ. ಹುಣಸೆಹಣ್ಣನ್ನು ಹಾಗೆ ಕಲಿಸ್ಬಿಟ್ಟು ಇದೇ ಪಾತ್ರೆಗೆ ಹಾಕ್ಕೊಳ್ತೀನಿ. ಪಾತ್ರೆನೇನು ಮತ್ತೆ ತೊಳೆಯೋದು ಬೇಡ, ಅದೇ ಪಾತ್ರೆಗೆ ಹಾಕ್ಕೊಂಡ್ರೆ ಸಾಕು. ಈಗ ಮಸಾಲೆನೂ ರುಬ್ಬಾಗಿದೆ, ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ನೊರೆ ಹೋಗೋವರೆಗೂ ಕುದಿಸ್ಬಿಟ್ಟು ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಹೋಳಿಗೆ ಸಾರು ಅಥವಾ ಒಬ್ಬಟ್ಟಿನ ಸಾರು ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಅಥವಾ ನೀವು ಯಾವ ರೀತಿ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ
ಅಲ್ಲಿಗೆ ಹೋಳಿಗೆ ಸಾರು ಅಥವಾ ಒಬ್ಬಟ್ಟಿನ ಸಾರು ರೆಡಿ ಆಗುತ್ತೆ. ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಜಾಸ್ತಿ ಬೇಕು, ಒಗ್ಗರಣೆಗೂ ಜಾಸ್ತಿನೇ ಹಾಕಬೇಕು ಮತ್ತು ರುಬ್ಬೋದಕ್ಕೂ ಜಾಸ್ತಿ ಹಾಕಬೇಕು. ಒಂದು 3 ಗೆಡ್ಡೆ ಅಷ್ಟು, ನಾನು ಮೀಡಿಯಮ್ ಗಾತ್ರದ 3 ಗೆಡ್ಡೆನ ನಾನು ಸುಲಿದಿಟ್ಕೊಂಡಿರೋದು ಹಾಕಿರೋದು. ಈಗ ನೋಡಿ ಮಸಾಲೆ ಎಲ್ಲ ಬೆಂದಿದೆ. ಈಗ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಸಾರು, ಒಂದ್ಸಲ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.